ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರಿಮ ನೋಡಿ ತುಂಬ ಚುರುಕಿದ್ದಾಳೆ, ಓಡ್ತಾ ಇದ್ದಾಳೆ ನೋಡಿ. ಕರಿಮ ಬಾ ಬಾ. ಇಲ್ಲಿ ನೋಡಿ ಬೂದಿ ನಿಂತಿದೆ. ಬೂದಿಗೆ ಸ್ವಲ್ಪ ಹುಷಾರಿಲ್ಲ, ಮೊನ್ನೆ ಗಾಯ ಆಯಿತು. ಹಾಗಾಗಿ ಏನಪ್ಪ ಅಂದರೆ ಮೊನ್ನೆ ನಾಯಿ ಹಿಡ್ಕೊಂಡು ಹೋಯಿತು. ಅದಕ್ಕೆ ಹೊಟ್ಟೆ ಮುಂದೆ ಅನ್ನ ಇರುತ್ತಲ್ಲ, ಅದೇ ಕಚ್ಚಿದಂದರೆ ಬಾಯಿ ಹಾಕಿದೆ, ಅದು ಹೊಟ್ಟೆನೇ ಇದಾಯಿತು. ಸೊ ಹಾಗಾಗಿ ನಾನು ಹೊಲಿಗೆ ಹಾಕಿದೆ. ಅದು ಹೊಲಿಗೆ ಅಂದರೆ ಗಾಯ ಎಲ್ಲ ಸರಿಯಾಗುವಾಗ ಅದು ಹೊಲಿಗೆ ಎಂತ ಆಯ್ತು ಅಂದರೆ ಸ್ಕಿನ್ನೆಲ್ಲ ಎಳ್ಕೊಂಡು ಹಿಡ್ಕೊಂಡಂಗೆ ಆಯಿತು. ಅದನ್ನು ಹೊಲಿಗೆ ಬಿಚ್ಚಿದೆ ನಾನು, ಸರಿ ಆಯ್ತಂತ. ಬಟ್ ಏನಪ್ಪ ಅಂದರೆ ಸ್ಕಿನ್ನೆಲ್ಲ ಒಂದು ಸ್ವಲ್ಪ ಇದಾಯಿತು ಅವಳಿಗೆ. ಅದು ಎಲ್ಲ ಸರಿಯಾಗಿದೆ, ನಡೆಯೋಕ್ಕೆ ಆಗ್ತಾಯಿಲ್ಲ. ಬಟ್ ಇವಳನ್ನು ಸೇಲ್ ಮಾಡೋದಿಲ್ಲ ನಾವು, ಯಾಕಂದರೆ ನಾಯಿ ಹಿಡಿದಿದ್ದಲ್ಲ. ಇವಳು ನೋಡಿ, ಇವಳು ಭಾಳ ಚುರುಕಿದ್ದಾಳೆ, ಯಾವ ಕೋಳಿಗೂ ಹತ್ರ ಹೊರಗೆ ಬಿಡಲ್ಲ ಇವಳು. ಬಾ 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 ಬಾ. ನಾನು ಅಕ್ಕನ ಮನೆಯಿಂದ 5 ಕೋಳಿ ಮರಿಗಳನ್ನು ತಂದಿದ್ದೆ ನೋಡಿ. ನಿಮಗೆ ಹೇಳ್ತೇನೆ ಇವಾಗ ಎಲ್ಲಿದೆ ಅಂತ. ಇಲ್ಲಿದ್ದಾರೆ ನೋಡಿ, ಹೊರಗೆ ಹೋಗ್ತಾ ಇದ್ರು. ಬಾ 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 ಬಾ. ಹೆದರ್ಕೊಂಡು ಓಡ್ತವ್ರೆ ನೋಡಿ. ಆಚೆಯಿಂದ ಹೋಗ್ಬೇಕಂತ ನಾನು ದಾರಿಯೆಲ್ಲ ಸ್ಟಾಪ್ ಮಾಡಿದೆ, ಆ ಕಡೆ ಹೋಗೋದು ಬೇಡ ಅಂತ. ನಮ್ಮದೇ ಮನೆ, ಬಟ್ ಏನಪ್ಪ ಅಂದರೆ ಆ ಕಡೆಯಿಂದ ಈ ಕಡೆ ಬರಬಾರ್ದು ಅಂತ ನಾನು ದಾರಿ ಮಾಡಿದ್ರೆ ಹೋಗ್ತಾರೆ. ಹೆಂಗೆ ನೋಡಿ, ಯಾವ ಥರ ನುಗ್ಗಿಕೊಂಡು ಹೋಗ್ತಾರೆ ನೋಡಿ. ಸಾಧಾರಣ ಕೋಳಿ ಇಲ್ಲ ಇದು. ಓ, ಶೆಟ್ರ ಮನೆ ಹುಡುಗ ಈ ಕಡೆ ಬರ್ತಾವನಲ್ಲ. ಬಾ 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 ಬಾ. ಕರಿಮಾ ಬಿಡಿಯಾ, ಈ ಕಡೆ ಈ ಕಡೆ ಬಾ. ಸ್ನೇಹಿತರೆ, ಇಲ್ಲಿ ಟೆಡ್ಡಿ ಬೇರ್ ಇದೆ ಅಲ್ವಾ, ಈ ಟೆಡ್ಡಿ ಬೇರು ನನ್ನ ಮಗಳು 2 ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಾಗ ಈ ಟೆಡ್ಡಿ ಬೇರ್ ತಗೊಂಡದು ನೋಡಿ. ಇದಕ್ಕೆ ಅವಾಗ 900 ಚಿಲ್ಲರೆ ಆಯಿತು. ಸೊ ನೋಡಿ ಸ್ನೇಹಿತರೆ, ಅವಳ ಸೇವಿಂಗ್ಸಲ್ಲಿ ತಗೊಂಡದು, ಅಂದರೆ ಅವಳಿಗೆ ರಿಲೇಷನ್ ಎಲ್ಲ ಬಂದು ದುಡ್ಡು ಕೊಡ್ತಾರಲ್ವ, ಸೊ ಅದರಲ್ಲಿ ತಗೊಂಡದಂದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಸ್ನೇಹಿತರೆ. ಅಂದರೆ ಬರ್ಡೇ ಟೈಮಲ್ಲಿ ಎಲ್ಲ ರಿಲೇಷನ್ ಕೊಟ್ಟದಲ್ಲ, ಅಂದರೆ ಅವ್ರದ್ದು ಒಬ್ಬರು ರಿಲೇಷನ್ ಅವರು 500 ಕೊಟ್ಟರು. ಸೊ ಮತ್ತೆ ನನ್ನ ಗಂಡ ಅದಕ್ಕೆ ಪ್ಲಸ್ ಮಾಡಿ ಸ್ವಲ್ಪ ದುಡ್ಡು ಹಾಕಿ ತಗೊಂಡದಿದು. ನೋಡಿ ಹೇಗಿದೆ ಅಂತ, ಚೆನ್ನಾಗಿದೆ ಅಲ್ಲ. ಟೆಡಿ ಬೇರು ಮಗು ಹಿಡ್ಕೊಂಡಿದೆ ನೋಡಿ, ಟೆಡಿ ಬೇರ್ ಮಗು. ಸ್ನೇಹಿತರೆ, ಇಲ್ಲಿ ನೋಡಿ, ನಮ್ಮ ಬೆಡ್ರೂಮು ಇವಂದಾಗಿದೆ. ಬೆಡ್ರೂಮ್ ಕುಲ್ಲ ಅಮ್ಮ ಅಮ್ಮ ಅಮ್ಮ. ನಿಂದು ಎಂಥ ಅವಸ್ಥೆ ನಿಂದು, ಎಂತ ಇದು? ನಿನ್ನ ಬೆಡ್ರೂಮ ನಮ್ದ ಇದು? ಓ, ಇಲ್ಲಿ ಹೇಳ, ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಆಂಟೀಸ್ ಚಾನಲ್ ಅಂತೇಳು. ಆಂಟಿ ಚಾನಲ್ ಸಾಂಗ್ ರೇಟು ಕಿತ್ಲ ಬರೇ ಸರಿತು. ಎಷ್ಟು ಮುದ್ದಾಗಿದ್ದಾನೆ ನೋಡಿ. ಇವನ್ ಮೀಸೆ ತುಂಬ ಉದ್ದ ಆಗಿತ್ತು, ಸ್ವಲ್ಪ ಕಟ್ಟಾಗಿದೆ. ಎಲ್ಲೋ ಹೋಗಿ ಬಂದಿದ್ದಾನೆ, ಎಲ್ಲಿ ಬೆಂಕಿಯಲ್ಲಿ ಮುಖ ಹಾಕಿದ್ದೇನೋ. ಸೊ ನೋಡಿ ಸ್ನೇಹಿತರೆ, ಕುಳ್ಳ ಮಲಗಿದ್ದಾನೆ. ಇವನಿಗೆ ಮಳೆ ಬರ್ತಾ ಇದೆ ಹೊರಗಡೆ, ಅದಕ್ಕೆ ಚಳಿ ಆಗುತ್ತೆ ಕಾಣುತ್ತೆ. ಒಂಥರ ಒಳ್ಳೆ ಪ್ಲೇಸ್ ಬೇಕು ಅವನಿಗೆ. ಚಿನ್ನ ಸ್ನೇಹಿತರೆ, ನಿಮಗೆ ನಾನು ವಿಡಿಯೋ ಮಾಡಿ ಹಾಕೋಕ್ಕೆ ಆಗಿರಲಿಲ್ಲ. ಸೊ ನೋಡಿ ಸ್ನೇಹಿತರೆ, ಈ ಫ್ಲವರ್ ಬುಕ್ಕೆ ಇದೆ ಅಲ್ವಾ, ಎಷ್ಟು ಒಳ್ಳೆಯದಾಗಿ ಬಂದಿದೆ. ನಾನು ಟ್ರೈ ಮಾಡಿರೋದು ಅಂದರೆ ವಾಲ್ ಮೇಲೆ ನಾನು ವಾಲ್ ಪೇಂಟ್ ಮಾಡುವಂಥ ಒಂದು ಸಣ್ಣ ಆಲೋಚನೆ ನನ್ನಲ್ಲಿ ಬಂದಿತ್ತು. ಹಾಗಾಗಿ ನಾನು ಪ್ರಯತ್ನ ಮಾಡಿದೆ. ಸೊ ನೋಡಿ ಸ್ನೇಹಿತರೆ, ಎಷ್ಟು ಒಳ್ಳೆಯ ಫ್ಲವರ್ಸ್ ಎಲ್ಲ ಬಂದಿದೆ ನೋಡಿ. ಎಷ್ಟು ಮೊಗ್ಗುಗಳು ನೋಡಿ, ಎಷ್ಟು ಚೆಂದ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮೊಗ್ಗುಗಳೆಲ್ಲ.
ಫ್ಲವರ್ಸ್ ನೋಡಿ ಏನಪ್ಪ ಅಂದರೆ ನಾವು ಯಾರಾದರೂ ಅಡುಗೆ ಮಾಡಿ ಆದಮೇಲೆ ಅಡುಗೆ ಮಾಡಿದವರೇ ರುಚಿಯಾಗಿದೆ ಅಂತ ಹೇಳಬೇಕು. ಯಾಕಂತಂದರೆ ಇನ್ನೊಬ್ಬರು ಟೇಸ್ಟ್ ಮಾಡಿ ಆದಮೇಲೆ ರುಚಿಯಾಗಿದೆ ಇಲ್ಲ ಅಂತ ಇನ್ನೊಬ್ರಿಗೆ ಗೊತ್ತಾಗುತ್ತೆ. ಬಟ್ ಅದು ರುಚಿ ಆಗಲಿಲ್ಲ ಅಂದರೂ ಅಡುಗೆ ಮಾಡಿನವರು ಸೂಪರಾಗಿದೆ ಅಂತ ಹೇಳ್ತಾರಲ್ಲ. ಸೊ ಅದೇ ಥರ ನಾನು ಟ್ರೈ ಮಾಡಿರೋದು ನಾನು ಹೇಳ್ತಾ ಇದ್ದೇನೆ. ನಿಮಗೆ ಚೆನ್ನಾಗೇ ಕಾಣಿಸ್ತಿದೆ ಅಥವಾ ಕಾಣಿಸ್ತಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಬಟ್ ಇದು ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನಾನು ಒಂದು ಸಣ್ಣ ಪ್ರಯತ್ನ ಅಲ್ವಾ ನನ್ನದು. ಸಣ್ಣ ಪ್ರಯತ್ನ ಆದರೂ ನಾನು ಇದಕ್ಕೆ ತುಂಬ ದುಡ್ಡು ಖರ್ಚು ಮಾಡಿದ್ದೇನೆ. ಏಕೆಂದರೆ ಪೇಂಟಿಂಗ್ಗೆ ನಾನು 250 ರೂಪಾಯಿ ಮತ್ತು ಬ್ರಷಸ್ ತಗೊಂಡೆ ಒಳ್ಳೆ ಕ್ವಾಲಿಟಿದು. ಆಮೇಲೆ ಪೆನ್ಸಿಲ್ಸ್ ತಗೊಂಡೆ. ಆಮೇಲೆ ಡ್ರಾಯಿಂಗ್ ಬುಕ್ ತೊಗೊಂಡೆ. ಸೊ ಹೀಗಾಗಿ ತುಂಬ ದುಡ್ಡು ಖರ್ಚಾಯಿತು. ಆದರೆ ನೋಡಿ ಸ್ನೇಹಿತರೆ, ಎಷ್ಟು ಒಳ್ಳೆ ನಮಗೇನಪ್ಪ ಅಂದರೆ ನಮ್ಮ ಪ್ರಯತ್ನದಿಂದ ನಾವು ಮಾಡಿರುವಂಥ ಯಾವುದೇ ಕೆಲಸ ಆದರೂ ಅದು ತುಂಬ ಚೆನ್ನಾಗಿ ಅನ್ನಿಸುತ್ತೆ. ಯಾಕಂದರೆ ಕಷ್ಟಪಟ್ಟು ಮಾಡಿರೋದಲ್ವಾ. ಸೊ ನೋಡಿ ಸ್ನೇಹಿತರೆ, ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದು ವಿಡಿಯೋದಲ್ಲಿ ಅಷ್ಟು ಒಳ್ಳೆ ಕಾಣಿಸ್ತಾ ಇದೆ ಇಲ್ಲೋ ಗೊತ್ತಿಲ್ಲ, ಬಟ್ ರಿಯಲಾಗಿ ನೋಡುವಾಗ ಒಳ್ಳೆ ಅನ್ನಿಸ್ತಾ ಇದೆ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವಾನ್. ಬಾಯ್ ಬಾಯ್. ಚಿನ್ನ ನೋಡಿ ಮಸಾಜ್ ಮಾಡಂತವನೇ ನೋಡಿ. ಚಿನ್ನಮ್ಮ ಅಂದರೆ ನೀನೇನದ ಅದು ನೀನಾ ಚಿನ್ನಮ್ಮ ಅಂದರೆ? ಮುದ್ದು ಇವನು ನಮ್ಮದು ಮುದ್ದು ನೋಡಿ. ಮಾವು ಅಂತಾನೆ ನೋಡಿ. ಬಾಯ್ ಮುದ್ದು. ಮೀನು ಬೇಕಾ ನಿಮಗೆ? ಚಿಕನ್ ಬೇಕಾ? ಮಸ್ಲಿ ಜಾಯ್ರೆ ಮಸ್ಲಿ ಜಾಯ್ ಚಿನ್ನ ಇರುವೆ. ಎಲ್ಲಿಂದ ಇದು ಮಸ್ಲಿ ಜಾಯ್ರೆ? ಜಾಯ್ರೆ ಮಸ್ಲಿ. चिकन जाय, फ्राइड राइस केला जाय तुका, नूडल्स केला नूडल्स जाय. ಪೆತ್ತದಿತ್ತ ಕುಲ್ಲ. ಸೊ ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.